ಹಿಂದೂಗನ ಮದುವೆಯಾಗಿದ್ಲು ಮುಸ್ಲಿಂ ಯುವತಿ ತಹಸೀನ್. ವಿಶಾಲ್ ಕುಮಾರ್ ಗೋಕಾವಿಯನ್ನ ತಹಸೀನ್ ಮದುವೆಯಾಗಿತ್ತು. ಗದಗ್ನ ಗಾಂಧಿನಗರದ ಸೆಟಲ್ಮೆಂಟ್ ಏರಿಯಾದ ನಿವಾಸಿಯರು. 3 ವರ್ಷ ಲವ್ ಮಾಡಿ ಕಳೆದ ಏಪ್ರಿಲ್ನಲ್ಲಿ ಇಬ್ರು ಮದುವೆಯಾಗಿದ್ದಾರೆ. ಈ ಜೋಡಿ ರಿಜಿಸ್ಟರ್ ಮ್ಯಾರೇಜ್ ಆಗಿದೆ. ವಿಶಾಲ್ ಮತ್ತೆ ತಹಸೀನ್ ಈ ರಿಜಿಸ್ಟರ್ ಮ್ಯಾರೇಜ್ ಆದ್ಮೇಲೆ ಆಕೆಗೊಂದು ಆಸೆ ಬಂದಿದೆ. ಮುಸ್ಲಿಂ ಸಂಪ್ರದಾಯದಂತೆ ನಾವಿಬ್ರು ಮದುವೆ ಆಗೋಣ ಅಂತ ಕೇಳಿಲ್ಲ ಅವಳು. ಸೊ ಮುಸ್ಲಿಂ ಸಂಪ್ರದಾಯದಂತೆ ಜೋಡಿ ಮದುವೆ ಮಾಡ್ಕೊಂಡಿದ್ದಾರೆ. ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗೋದಕ್ಕೆ ಈಗ ಆಕೆ ಒತ್ತಡವನ್ನ ಹಾಕ್ತಾ ಇದ್ದಾಳಂತೆ. ಒಂದ್ ವೇಳೆ ನೀನು ಕನ್ವರ್ಟ್ ಆಗ್ಲಿಲ್ಲ ಅಂತಂದ್ರೆ ರೇಪ್ ಕೇಸ್ ಹಾಕ್ಬಿಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಹಾಕ್ತಾ ಇದ್ದಾಳಂತೆ. ಇದೀಗ ವಿಶಾಲ್ ಬೆಂಬಲಕ್ಕೆ ಶ್ರೀರಾಮ್ ಸೇನೆ ಬಂದಿದೆ. ಯುವತಿ ಹಾಗೂ ಅವ್ರ ಕುಟುಂಬದ ಮೇಲೆ ಕ್ರಮಕ್ಕೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಮನ್ಯಾಗ ನಮ್ಮವ್ರ ಇದನ್ನ ಮಾಡತ್ತಾರ, ಅದಕ್ಕೆ ಮಾಡ್ಕೊಳ್ಳೋಣ ಅಂತ ನಂಗೆ ಫೋರ್ಸ್ ಮಾಡಿ ನಾ ಸಾಯ್ತೀನಿ ಹಂಗೆ ಹಿಂಗೆ ಅಂತ ನನ್ನ ಜೊತೆ ನೀನು ರಿಜಿಸ್ಟರ್ ಮ್ಯಾರೇಜ್ ಆಗಬೇಕಂತಂದ್ರೆ ರಿಜಿಸ್ಟರ್ ಮ್ಯಾರೇಜ್ ಆದ್ಯಾರಿ ಎದ್ರಿ ಆಗಿನ ಮ್ಯಾಗ ಒಳ್ಳೆ ಅವ್ರ ಮನ್ಯಾಗ ಆಕಿಗೆ ತಲೆ ತುಂಬಿದ್ರೆ ಅವಂಗೆ ನಮ್ಮ ಮಂದ್ಯಾಗ ಕರ್ಸ್ಕೊ ಅಂತಂತ ಅವ್ರ ಮಾಮರ ತುಂಬಿನ ಮ್ಯಾಗ ಅವ ನನಗೆ ಮತಾಂತರ ಮಾಡಿದ್ರಿ ಅವರು. ಇಲ್ಲೇ ಶಾಹಿ ದರ್ಬಾರ್ ಐತಲ್ರಿ ಅಲ್ಲಿ ಮಗ್ಲ KB ಬಾಜು ಅಲ್ಲೇ ಆ ಮಸೂತಿ ಕರ್ಕೊಂಡೋಗಿ ಮತಾಂತರ ಮಾಡಿದ್ರೆ ನಂಗೆ ಗೊತ್ತಿರ್ಲಾರ ಇಲ್ಲ ನಮ್ದು ಹಂಗೆ ಒಂದು ಮದುವೆ ಅಂತಂದು ಕರ್ಕೊಂಡೋಗಿ ನಂಗೆ ಮತಾಂತರ ಮಾಡಿ ಮದುವೆ ಮಾಡಿದ್ರೆ. ಮದುವೆ ಆಗಿನ ಮೇಲೆ ನನಗೆ ನೀ ಜಮಾತಿಗೆ ಹೋಗ್ಬೇಕು, ಇಸ್ಮಾಕ್ ಹೋಗ್ಬೇಕು, ನಮಾಜ್ ಮಾಡ್ಬೇಕು ನೀ 5 ಹೊತ್ತು ಅಂತ ನಂಗೆ ಟಾರ್ಚರ್ ಮಾಡಿದ್ದಾರೆ. ಆದ್ರೆ ಹಿಂದೂ ಒಬ್ಬ ಹುಡುಗ ಮುಸ್ಲಿಮನ ಪ್ರೀತಿ ಮಾಡಿ ಲಗ್ನ ಆಗಬಾರ್ದತ್ತ ಎಲ್ಲಿದೆ? ಇನ್ಮ್ಯಾಗ ಆ ಅಭಿಯಾನ ಚಾಲು ಮಾಡ್ತೀವಿ. ಮುಸ್ಲಿಂ ಹೆಣ್ಮಕ್ಳ ಲಗ್ನ ಆದ್ರೆ 5 ಲಕ್ಷ ರೂಪಾಯಿ ಕೊಡು ಕಾರ್ಯಕ್ರಮ ಪ್ರಕಾರ ಮಾಡ್ತೀವಿ. ಮುಸ್ಲಿಂ ಯುವತಿಯನ್ನು ಮದುವೆಯಾದರೆ 5 ಲಕ್ಷ ರೂಪಾಯಿ ಕೊಡುವುದಾಗಿ ಹೇಳಿಕೆ ನೀಡಿದ್ದನ್ನು ಖಂಡಿಸಿ ಯುವಕರ ತಂಡವೊಂದು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕಾರಿಗೆ ಘೇರಾವ್ ಹಾಕಲು ಯತ್ನಿಸಿದ ಘಟನೆ ನಡೆದಿದೆ. ಜಿಲ್ಲೆಯ ಆಲಮೇಲ ಪಟ್ಟಣದಲ್ಲಿ ಬೆಂಗಾವಲು ಕಾರುಗಳೊಂದಿಗೆ ಹೋಗ್ತಾ ಇದ್ದಾಗ ಕೆಲ ಯುವಕರು ಯತ್ನಾಳ್ ಕಾರಿನ ಎದುರಿಗೆ ಬಂದು ಸುತ್ತುವರಿಯಲು ಯತ್ನಿಸಿದ್ದಾರೆ. ಈ ವೇಳೆ ಪೊಲೀಸರು ಯುವಕರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇತ್ತೀಚೆಗೆ ಕೊಪ್ಪಳದಲ್ಲಿ ಹಿಂದೂ ಯುವಕನ ಕೊಲೆಯಾಗಿದ್ದು, ಈ ವೇಳೆ ಯತ್ನಾಳ್ ಅವರು ಮುಸ್ಲಿಂ ಯುವತಿಯರನ್ನ ಹಿಂದೂ ಯುವಕರು ಮದುವೆ ಆದರೆ 5 ಲಕ್ಷ ರೂಪಾಯಿ ನೀಡುವುದಾಗಿ ಘೋಷಣೆ ಮಾಡಿದ್ದು, ಈ ಮೂಲಕ ಹಿಂದೂಗಳನ್ನ ಕೊಲೆ ಮಾಡುವ ಮನಸ್ಥಿತಿಯುಳ್ಳ ಮುಸ್ಲಿಮರಿಗೆ ಉತ್ತರ ನೀಡಬೇಕಿದೆ ಅಂತ ತಿಳಿಸಿದ್ರು. ಯತ್ನಾಳ್ ನೀಡಿದ ಈ ಹೇಳಿಕೆ ಖಂಡಿಸಿ ಯುವಕರು ಘೇರಾವ್ ಹಾಕಲು ಯತ್ನಿಸಿದ್ದಾರೆ.